ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀ ಪರಾಭವ ನಾಮ ಸಂವತ್ಸರದ ಮಕರ ರಾಶಿಯ ವಿಶೇಷತೆಯ ಬಗ್ಗೆ ತಿಳ್ಕೊಳ್ಳೋಣ. ಮಕರ ರಾಶಿಯಲ್ಲಿ ಜನಿಸಿದವರ ಗುಣಲಕ್ಷಣಗಳು ಹೇಗಿರುತ್ತೆ, ಅವರ ಶಿಕ್ಷಣ, ಉದ್ಯೋಗ, ಆರೋಗ್ಯ ಈ ಎಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ವರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಜಿ, ಮೊದಲಿಗೆ ಈ ದಿನದ ವಿಶೇಷತೆಗಳೇನು ಅಂತ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಾಂಚ ವಶಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂಚ ಶ್ರೀಧರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮಃ. ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯುವಂತಹ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶಕ್ಕೆ, ದೇಶದ ಅಭ್ಯುದಯಕ್ಕೆ, ದೇಶದ ಎಲ್ಲ ಮುಖ್ಯವಾಗಿ ಕೆಲಸ ಕಾರ್ಯಾದಿಗಳಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ನಮ್ಮೆಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾದೇವಿ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಭಿಲಾಷೆಗಳನ್ನು ಈಡೇರಿಸಲಿ ಅಂತೇಳಿ ಅವಳ ಅಡಿದಾವರೆಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಮ ಸಂವತ್ಸರ, ಉತ್ತರಾಯಣಿ, ವಸಂತ ಋತುವಿನ ಚೈತ್ರ ಮಾಸ, ಶುಕ್ಲ ಪಕ್ಷದ ಏಕಾದಶಿ ಭಾನುವಾರ, ವಿಶೇಷವಾಗಿ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥದ್ದು. ಆಶ್ಲೇಷ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನು. ಯಾರಿಗೆ ಬುಧನಿಗೆ ಅಧಿದೇವತೆ ಆಗಿರ್ತಕ್ಕಂಥವನು ಯಾರಪ್ಪ ಅಂದರೆ ಸಾಕ್ಷಾತ್ ಮಹಾವಿಷ್ಣು. ಇನ್ನು ಏಕಾದಶಿ ಭಾನುವಾರ ಇರ್ತಕ್ಕಂಥದ್ದು. ಏಕಾದಶಿ ಅಂದ್ರೇ ನಮ್ಮ ಸಂಚಿತ ಜನ್ಮಗಳ ನಾವು ಮಾಡಿರಬಹುದಾದಂಥ ಸಮಸ್ತ ವಿಧವಾದ ಜ್ಞಾನಾಜ್ಞಾನಾದಿಗಳಿಂದ ಮಾಡಿರಬಹುದಾದ ಸಮಸ್ತ ವಿಧವಾದ ದೋಷಾದಿಗಳನ್ನು ನಿವೃತ್ತಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಸುಪರ್ವ ಕಾಲ. ಭಾನುವಾರ ನಾರಾಯಣನಿಗೆ ಪ್ರೀತಿಪಾತ್ರವಾಗಿರೋದು, ಏಕಾದಶಿ ನಾರಾಯಣನಿಗೆ ಪ್ರೀತಿಪಾತ್ರವಾಗಿರೋದು, ನಕ್ಷತ್ರಕಾರಕನಾಗಿರ್ತಕ್ಕಂಥ ಬುಧನು ಮಹಾವಿಷ್ಣುವಿಗೆ ಪ್ರೀತಿಪಾತ್ರನಾಗಿರ್ತಕ್ಕಂಥವನು, ತಿಥಿ ವಾರ ನಕ್ಷತ್ರ ಯೋಗ ಈ ಎಲ್ಲದರ ಸಂಯೋಜನೆಯಲ್ಲಿ ನಾವು, ಯಾಕೆಂದರೆ ಒಂದು ಉಪವಾಸ ನಮ್ಮ ಬದುಕನ್ನು ಬದಲಾಯಿಸುತ್ತೆ ಅಂದರೆ ಖಂಡಿತ ನಂಬಲೇಬೇಕು. ಖಂಡಿತ, ಯಾಕೆಂದರೆ ಸೈನ್ಸ್ ಕೂಡ ಇರತಕ್ಕಂಥದ್ದು. ಈ ಒಂದು ಭೂಮಿಗೆ ಚಂದ್ರ ಉಪಗ್ರಹಣ ಆಗಿರೋದ್ರಿಂದ ಅತ್ಯಲ್ಪ ಸಮಯಕ್ಕೆ ಬರ್ತಕ್ಕಂಥದ್ದು. ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಎರಡು ಗ್ರಹಗಳು, ಬಹಳ ಮುಖ್ಯವಾಗಿ ಸೂರ್ಯಚಂದ್ರರಿಬ್ಬರು ಕೂಡ ನಿಯಮಿತವಾಗಿ ನಮ್ಮನ್ನು ಅವರು ರಕ್ಷಣೆ ಮಾಡ್ತಾ ಇರ್ಬೋದು, ಅಥವಾ ನಮ್ಮನ್ನು ನಮ್ಮ ಜೊತೆಗೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಯಾಕೆಂದರೆ ಪ್ರತ್ಯಕ್ಷವಾದ ದೇವತೆಗಳು ಅವರೇ ಅಂತಕ್ಕಂಥದ್ದು. ಪ್ರಕೃತಿಯನ್ನು ಬಿಟ್ಟರೆ ಸೂರ್ಯಚಂದ್ರರು ನಮಗೆ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥದ್ದು. ಹಾಗಾಗಿ ಅಂತಹ ವಿಶೇಷವಾದಂಥ ಇವತ್ತಿನ ಕಾಲದಲ್ಲಿ ಏನು ಅಂದರೆ ಪಿತೃಕಾರ್ಯಾದಿಗಳಲ್ಲಿ ನಮಗೆ ಕೆಲವು ಸಂದರ್ಭಗಳಲ್ಲಿ ದೋಷಗಳಿದ್ದಾಗ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಸಂತಾನಕ್ಕೆ ಎಸ್ಪೆಷಲಿ, ಯಾಕೆಂದರೆ ಇವತ್ತೆಲ್ಲ IVF ಬಂದ್ಬಿಟ್ಟಿದೆ. ಏನೇ ಕೃತಕವಾಗಿ ಯಾಕೆ ಇದು ತೊಂದರೆ ಯಾಕೆ ಬರ್ತಾ ಇದೆ ಅಂದರೆ ಮಕ್ಕಳು ಕೂಡ ಆಟೋಮೆಟಿಕ್ ಆಗಿ ದೋಷಗಳು ಬರ್ತಾ ಇದೆ. ಯಾಕೆ ಕಾರಣ ಅಂದರೆ ಒಂದು ನಾವು ಇವತ್ತು ಅದನ್ನು, ಯಾಕೆಂದರೆ ಮಾಧ್ಯಮದ ಮುಖಾಂತರ ನಾವು ತಿಳಿಸಿದ್ರು ಕೂಡ ಸಾಕಷ್ಟು ಜನ ಅದನ್ನು ಒಪ್ಪದೇ ಇರತಕ್ಕಂಥವ್ರು ಇರ್ತಾರೆ. ಯಾಕೆಂದರೆ ಸಿಜರಿನ್ ಅಂತಕ್ಕಂಥದ್ದು ಇವತ್ತಿನ ಕಾಲಮಾನಕ್ಕೆ ಯಥೇಚ್ಛಿನ ಮಟ್ಟದಲ್ಲಿ ಬೆಳೀತಾ ಇರತಕ್ಕಂಥದ್ದಾಗಿದೆ. ಹಾಗಿದ್ರೆ ಖಂಡಿತವಾಗಿ, ಯಾಕೆಂದರೆ ಸಿಜರಿನ್ ಅಂತಕ್ಕಂಥದ್ದು ಮಕ್ಕಳ ಬದುಕನ್ನು ಸರ್ವನಾಶನ ಮಾಡ್ತಕ್ಕಂಥದ್ದಾಗುತ್ತೆ. ಯಾಕೆ ಅಂದರೆ ಅದು ಯಾವುದೋ ಒಂದು ಕ್ಷಣದಲ್ಲಿ ಬರ್ತಾರೆ, ಅವರು ಅದನ್ನು ಕರಳು ಬಳ್ಳಿ ಟಕ್ಕಂತ ಕಟ್ ಮಾಡ್ತಾರೆ, 5-10 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಏನು ಪ್ರಭಾವ ಆಗುತ್ತೆ ಅಂದರೆ ಮಕ್ಕಳಿಗೆ ನಿಜವಾದ ವಾಸ್ತವಿಕವಾದ ಪ್ರಕೃತಿಯಲ್ಲಿ ಸಿಗಬೇಕಾದ ಎಲ್ಲವೂ ಮಿಸ್ ಆಗ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ನಾವು ಇವತ್ತು ಮಾತನಾಡಲಿಕ್ಕೆ ಹೋದರೆ, ಯಾಕಂದರೆ ಸೈನ್ಸ್ ಮುಂದುವರೆದಿದೆ, ನಾವು ಅದ್ರ ಜೊತೆ ಬೆಳಿಬೇಕಾದದ್ದು ಅನಿವಾರ್ಯತೆ ಕೂಡ ಇರೋದ್ರಿಂದ
ಏನಾಗುತ್ತೆ ಇಂಥ ಏನೇ ಸಮಸ್ಯೆಗಳಿದ್ದರೂ ಕೂಡ, ಯಾಕಂದರೆ ನಮಗೆಲ್ಲ ಕೂಡ ನಾವು ಅನಿವಾರ್ಯತೆಗಳಿಂದ ಬದುಕ್ತಾ ಇದ್ವಿ. ನಾವು ಜಗತ್ತಿಗೆ ಅನಿವಾರ್ಯವಲ್ಲವೇ ಹೊರತು ಜಗತ್ತಿಗೆ ನಮ್ಮ ಅನಿವಾರ್ಯ ಇಲ್ಲ. ನಮಗೆ ಜಗತ್ತಿನ ಅನಿವಾರ್ಯತೆ ಇರ್ತದೆ. ಅಂದರೆ ಪ್ರಪಂಚದ ಜೊತೆಯಲ್ಲಿ, ಪ್ರಪಂಚ ಅಂದರೆ ಎಲ್ಲವೂ ಕೂಡ ಸೃಷ್ಟಿ, ಸ್ಥಿತಿ, ಲಯ ಈ ಮೂರರ ಸಂಯೋಜನೆಯಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು. ಇದೆಲ್ಲ ಮದುವೆ ವಿಳಂಬ ಆಗ್ತದೆ, ಇದೆಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಇವತ್ತು ನೀವೇನು ಮಾಡ್ಬೋದಪ್ಪ ಅಂದರೆ 6 ಅರಿಶಿಣದ ಕೊಂಬನ್ನು ತಗೊಳ್ಳಿ. ಬಹಳ ಮುಖ್ಯವಾಗಿ ಮದುವೆ ಸಂಬಂಧಿತವಾದ ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ, ಯಾಕೆಂದರೆ ಕೃಷ್ಣ ಜಗದ್ಗುರು ಅಂತ ಉಪವಾಸ ಇದ್ದು ತಾಯಿಯಾದವ್ರ ಮನೇಲಿ ಈ ಥರ ಸಮಸ್ಯೆಗಳಿದ್ದಂಥವ್ರು ಇವತ್ತು ಪ್ರಾರಂಭ ಮಾಡಿ 48 ದಿನಗಳ ಕಾಲ ಅರಿಶಿಣದ ಬಟ್ಟೆಯಲ್ಲಿ 6 ಅರಿಶಿಣದ ಕೊಂಬನ್ನು ಹಾಕಿ ಮನೆಯಲ್ಲಿಟ್ಟು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಗುರುಗಳ ಸನ್ನಿಧಾನ ಅಥವಾ ಕೃಷ್ಣನ ಸನ್ನಿಧಾನಕ್ಕೆ ತಗೊಂಡೋಗಿ ನಿಮ್ಮ ಮಗನ ಅಥವಾ ಮಗಳ ಹೆಸರಿನಲ್ಲಿ ಮಕ್ಕಳಿಗೆ ಮದುವೆ ಆಗಿದೆ, ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಮನೆಯಲ್ಲಿ ಸಮಸ್ಯೆಗಳಿದೆ, ಹಣಕಾಸಿನ ಸಮಸ್ಯೆ ಇದೆ, ಎಂಥ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಪ್ರಾರ್ಥನೆ ನಿಮ್ಮ ಪರಿಶ್ರಮದ ಮೇಲೆ ಖಂಡಿತ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪ್ರಾರ್ಥನೆ ಪರಿಶ್ರಮ ನಿರಂತರವಾಗಿದ್ದಾಗ ಎಲ್ಲರ ಬದುಕು ಕೂಡ ಸನ್ಮಂಗಳ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ 6 ಅರಿಶಿಣದ ಕೊಂಬನ್ನು ಅರಿಶಿಣದ ಬಟ್ಟೆಯಲ್ಲಿ ಇಟ್ಟು ಇವತ್ತಿನಿಂದ 48 ದಿನಗಳ ಕಾಲ ನಿಯಮಿತವಾಗಿ ಈ ಸಮಸ್ಯೆಗಳಿದ್ದಂಥವರು ದೇವರನ್ನು, ಕುಲದೇವರನ್ನು, ಗುರುಗಳನ್ನು, ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಪಿತೃದೋಷ ಪರಿಹಾರಗಳನ್ನು ಮಾಡಪ್ಪ ಅಂತೇಳಿ ಸೂರ್ಯನಾರಾಯಣನಿಗೆ ಈ 48 ದಿನಗಳ ಕಾಲ ನಿತ್ಯ ಅರ್ಘ್ಯ ಬಿಡಬೇಕು. ಒಂದು ತಾಮ್ರದ ಪಾತ್ರೆಯಲ್ಲಿ ಒಂದು ಚೆಂಬಲ್ಲಿ ನೀರು ಹಾಕಿ ಗಿಡದ ಮೇಲೆ ಹಾಕ್ಬಿಟ್ಟು ಸೂರ್ಯನಾರಾಯಣ ಪ್ರಾರ್ಥನೆ 48 ದಿನಗಳ ಕಾಲ ಈ ಅರಿಶಿಣದ 6 ಕೊಂಬಿಗೆ ಪ್ರಾರ್ಥನೆ ಮಾಡಿ ಪ್ರತಿನಿತ್ಯವೂ ಕೂಡ ನಿಮಗೆ ಗೊತ್ತಿರತಕ್ಕಂಥ ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ, ದುಮ್ ದುರ್ಗಾಯ, ಗಂ ಗಣಪತಯೇ ನಮಃ, ಶರವಣಭವ ಏನಾದರೂ ಹೇಳಿ ಅದರ ಮೇಲೆ ಹಾಕಿ ತಗೊಂಡೋಗಿ ಗುರುಗಳ ಸನ್ನಿಧಾನ, ಕೃಷ್ಣನ ಸನ್ನಿಧಾನದಲ್ಲಿ ಕೊಡೋದ್ರಿಂದ ಈ 48 ದಿವಸಗಳಲ್ಲಿ ನೀವು ಮಾಡುವಂಥ ಪೂಜಾ ಫಲ ಏನಿದೆಯೋ ಖಂಡಿತ ನಿಮ್ಮ ಮುಂದಿನ ಬದುಕಿಗೆ ಬುನಾದಿ ಆಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ, ಮಾಡಿ. ಖಂಡಿತ ಗುರುಜಿ. ಇನ್ನು ಇವತ್ತು ನಾವು ಮಕರ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕರ ರಾಶಿಯ ವಿಶೇಷತೆ ಏನು ಅಂತ? ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತು ಪೀತಯೇ ಶಯ್ಯೋರವಿಸ್ರವಂತು ನಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಶಂ ಶನೈಶ್ಚರಾಯ ನಮಃ. ಓಂ ಕಾಲಪುರುಷಾಯ ನಮಃ. ಕಾಲಾಗ್ನಿರುದ್ರ ಅಂತೇಳಿ ಅಗ್ನಿರುದ್ರ ಅಂತೇಳಿ ಕರಿತೀವಿ. ಈಗ ಈ ಅಗ್ನಿ ನಕ್ಷತ್ರಗಳಂತ ಬರುತ್ತೆ. ಈಗ ಇದರಲ್ಲಿ ಜ್ಯೋತಿಷ್ಯದಲ್ಲಿ ರೇವಾಗ್ನಿ ನಕ್ಷತ್ರಗಳು ಅಂತ ಬರುತ್ತೆ. ಬಹಳ ಮುಖ್ಯವಾಗಿ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2 ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು, ಇದರಲ್ಲೂ ಕೂಡ ಧನಿಷ್ಠಾ ನಕ್ಷತ್ರದ 1-2 ಪಾದಗಳು ಬರ್ತಕ್ಕಂಥದ್ದು. ಈ ಮಕರ ರಾಶಿ ಒಟ್ಟಾರೆಯಾಗಿ ಕಾಲಪುರುಷನ ಜಾತಕದಲ್ಲಿ ದಶಮ ಭಾವ ಅಂತಕ್ಕಂಥದ್ದು ಹೇಳುತ್ತೆ. ಮಕರ ಅಂದರೆ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ಮೊಸಳೆ ಅಂತ ನಾವು ಅಂದರೆ ಅದು ಎಲ್ಲಿದ್ದಾಗ ಅದರದ್ದು ಶಕ್ತಿ ಹೆಚ್ಚಿರುತ್ತಪ್ಪ ಅಂದರೆ ನೀರಿನಲ್ಲಿದ್ದರೆ ಅದರ ಶಕ್ತಿ ಹೆಚ್ಚಿರ್ತಕ್ಕಂಥದ್ದು. ಹೊರಗಡೆ ಬಂದರೆ ಶಕ್ತಿ ಕುಂದುತ್ತೆ. ಹಾಗೆ ಈ ಮುಖ್ಯವಾಗಿ ಮಕರ ರಾಶಿಯವರು ತ್ಯಾಗಕ್ಕೆ, ಬಲಿದಾನಕ್ಕೆ, ನಿಷ್ಠೆಗೆ ಅತ್ಯಂತ ಪ್ರಾಮಾಣಿಕರಾಗಿರ್ತಕ್ಕಂಥ ವ್ಯಕ್ತಿಗಳು ಇವರಾಗಿರ್ತಾರೆ. ಸಂಕುಚಿತ ಸ್ವಭಾವ ಇರುತ್ತೆ, ಕನ್ಫ್ಯೂಸಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ. ಮೂರನೇದಾಗಿ ಇವರು ಸಂಯೋಜನೆ ಮತ್ತು ಪ್ರಾಯೋಜಕತ್ವ, ಯಾವುದಾದ್ರೂ ಪ್ರಯೋಜನ, ನಾವು ಏನಾದರೂ ಒಂದು ಆರ್ಗ್ಯುಮೆಂಟ್, ಒಂದು ಏನಾದರೂ ನಾವು ಈವೆಂಟ್ ಮ್ಯಾನೇಜ್ಮೆಂಟ್ ನಾವು ಮಾಡಿದಾಗ ಅದನ್ನು ಅವರು ಪರಿಪೂರ್ಣವಾಗಿ ಪಕ್ವವಾಗಿ ಅದನ್ನು ಮಾಡಿಕೊಳ್ಳುವಂಥ ಅಚ್ಚುಕಟ್ಟಾಗಿ ಕಾರ್ಯಾದಿಗಳನ್ನು ನಿರ್ವಹಿಸುವಂಥ ಶಕ್ತಿ ಇರತಕ್ಕಂಥವ್ರು ಆಗಿರ್ತಾರೆ. ಮತ್ತು ಮಕರ ರಾಶಿ ಅಂದರೆ ಪರಿಶ್ರಮಕ್ಕೆ ಇನ್ನೊಂದು ಹೆಸರು. ಶ್ರಮ ಅಂತಕ್ಕಂಥದ್ದು, ಮಕರ ಅಂದರೆ ಕರ್ಮಸ್ಥಾನ ಅಂತ, ಹಾರ್ಡ್ ವರ್ಕರ್ಸ್ ಅಂತ. ಮುಖ್ಯವಾಗಿ ಏನಪ್ಪ ಅಂದರೆ ನಮ್ಮ ಎಲ್ಲ ಬದುಕು ನಡೀತಾ ಇರತಕ್ಕಂಥದ್ದು ಮಕರ ರಾಶಿ ಮೇಲೆ. ಹೇಗೆ ಅಂದರೆ ಶ್ರಮಜೀವಿಗಳು ಇವರಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಹೇಗೆ ಎಕ್ಸಾಂಪಲ್ ನಾವು ತಗೊಳ್ಬೇಕು ಅಂದರೆ, ಒಂದು ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಇರ್ತಾರೆ, ಸ್ಕೂಲಲ್ಲಿ P1 ಇರ್ತಾರೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್. P1ಗೆ ಜವಾಬ್ದಾರಿ ಜಾಸ್ತಿ ಇರುತ್ತಾ, ಹೆಡ್ ಮಾಸ್ಟರ್ ಜಾಸ್ತಿ ಇರುತ್ತಾ? ಹೆಡ್ ಮಾಸ್ಟರ್ ಹಾರ್ಡ್ ವರ್ಕ್ ಮಾಡ್ತಾರ, P1 ಹಾರ್ಡ್ ವರ್ಕ್ ಮಾಡ್ತಾರೆ. ಯಾಕೆಂದರೆ ಇವರ ಕಾರ್ಯನಿಷ್ಠೆ ಅಷ್ಟು ಪ್ರಮುಖವಾಗಿರ್ತಕ್ಕಂಥದ್ದಾಗುತ್ತೆ. ಯಾವಾಗಲೂ ಕೂಡ ಈಗ ನಮ್ಮ ಬೆಂಗಳೂರಿನ ಸ್ವಚ್ಛವಾಗಿ ಇಡಲಿಕ್ಕೆ ಮೂಲ ಕಾರಣಕರ್ತರು, ಪೌರ ಕಾರಣಕರ್ತರು ಅವ್ರಿಲ್ಲ ಅಂದರೆ ನಾವು ಗಮನಾತ ಹೊಡೆಯುತ್ತೆ. ಅಂದರೆ ಇವ್ರ ಶ್ರಮ ಅಂದರೆ ಇವ್ರ ಬದುಕಿನಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಅತ್ಯಂತ ಪ್ರಮುಖವಾದಂಥ ಗಮನ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥವ್ರು ಮಕರ ರಾಶಿ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಗೀತಾ ಅಂತ ಬೆಂಗಳೂರಿಂದ. ನಮಸ್ತೆ ಮಾ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ ಗುರುಜಿ. ಇನ್ನು ಮಕರ ರಾಶಿಯಲ್ಲಿ ಜನಿಸಿದವರ ಶಿಕ್ಷಣ ಹಾಗೂ ಉದ್ಯೋಗದ ಬಗ್ಗೆ ತಿಳಿಸಿ. ಅಂದರೆ ಯಾವ ಉದ್ಯೋಗ ಇವರ ಕೈ ಹಿಡಿಯುತ್ತೆ, ಹೇಗೆ ಅಂತ? ಇವರು ಇನ್ನೊಬ್ಬರೊಟ್ಟಿಗೆ, ಯಾಕೆಂದರೆ ಇವರು ಪಾಪ ಪರಿಪೂರ್ಣವಾಗಿ ಜೀವನವನ್ನು ಶ್ರಮಿಕರಾಗಿಟ್ಕೊಳ್ತಾರೆ.
ಅಂದರೆ ಇವ್ರಿಗೆ ಇದು ಕಡಿಮೆ, ಶ್ರಮ ಜಾಸ್ತಿ, ಫಲಿತ ಕಡಿಮೆ. ಅಂದರೆ ಇವ್ರು ಪಾಪ ತುಂಬ ಶ್ರಮ ಪಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಅದನ್ನೇ ಅವ್ರನ್ನ ಯಾಕೆ ನಾನು ಎಕ್ಸಾಂಪಲ್ ತಗೊಂಡ್ರೆ, ಬೆಳಗ್ಗೆ 9 ಗಂಟೆಗೆ ಹೋಗಿ ಸ್ಕೂಲೆಲ್ಲ ಕಸ ಗುಡಿಸೋದ್ರಿಂದ ಹಿಡಿದು ಸಾಯಂಕಾಲ ಹೆಡ್ ಮಾಸ್ಟರ್ ಹೋಗಿ ಎಲ್ಲ ಬೀಗ ಹಾಕೊಂಡು ಬರೋ ತನಕ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇರುತ್ತೆ? ಒಂದು ಯಾವುದೇ ಸಂಸ್ಥೆ ಆದರೂ ಕೂಡ ಇವರು ನಿಷ್ಠೆಗೆ, ಪ್ರಾಮಾಣಿಕತೆಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವ್ರು. ಇವರು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಮೇಲ್ ಬರ್ತಕ್ಕಂಥವ್ರು ಆಗ್ತಾರೆ. ಉದ್ಯೋಗದಲ್ಲಿ ಇವರಿಗೆ ನಿರಂತರವಾಗಿ ಅಡೆತಡೆಗಳಿರ್ತಕ್ಕಂಥದ್ದಾಗಿರುತ್ತೆ. ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇವರೇ ಅದನ್ನು ಸ್ಯಾಟಿಸ್ಫ್ಯಾಕ್ಷನ್ ಪಡ್ಕೊಳ್ಬೇಕಷ್ಟೇ. ಸಮಾಧಾನ ಅಂತಕ್ಕಂಥದ್ದು ಅವರೇ ತಗೊಳ್ಬೇಕಷ್ಟೇ. ಯಾರು ಇವ್ರಿಗೆ ಪುರಸ್ಕಾರಗಳನ್ನು ಕೊಡ್ತಕ್ಕಂಥದ್ದು, ಇವರನ್ನು ಎನ್ಕರೇಜ್ ಮಾಡ್ತಕ್ಕಂಥದ್ದು, ಇವ್ರ ಹತ್ರ ದುಡಿಸ್ಕೊಳ್ತಾರೆ. ಯಾಕಂದ್ರೆ ಇವರು ಇರತಕ್ಕಂಥದ್ದು ಆನಿಷ್ಠ ಸ್ವಾಮಿನಿಷ್ಠೆ. ಯಾಕಂದ್ರೆ ಆಮೇಲೆ ಒಳ್ಳೆ ಕೃಷಿಕರು. ಇವತ್ತು ಯಾಕಂದ್ರೆ ಕೃಷಿ ಇಲ್ಲ ಅಂದ್ರೆ ನಮ್ಮ ಬದುಕೇ ಇಲ್ಲ, ಕೃಷಿ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ. ಕೃಷಿಗೆ ಪ್ರಧಾನವಾಗಿರ್ತಕ್ಕಂಥ ರಾಶಿ ಯಾವುದಾದ್ರೂ ಇದ್ರೆ ಮಕರ ರಾಶಿ. ರೈತರು ನಮಗೆ ಪಾಪ ಅವ್ರು ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಬಿಸಿಲು ಮಳೆ ಗಾಳಿ ಎಲ್ಲ ಬಿಟ್ಟು ನಮಗೋಸ್ಕರ ಅವ್ರಿಗೆ ಸಿಗ್ತಕ್ಕಂಥ ಅತ್ಯಲ್ಪ ಪ್ರಮಾಣದ ಲಾಭ, ಆಯ್ತಾ, 90% ದಲ್ಲಾಳಿಗಳ ಲಾಭ. ಯಾರು ತಿಂತಾ ಇದಾರೆ ಇಲ್ಲಿ? ಕಷ್ಟಪಟ್ಟವನು ಯಾರು? ಶ್ರಮಿಕನು, ಕಾರ್ಮಿಕನು, ಕೃಷಿಕನು. ಒಂದು ಸಂಸ್ಥೆ ಮೇಲೆ ಬರಬೇಕಾದ್ರೆ ಕಾರ್ಮಿಕನು ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥವನಾಗ್ತಾನೆ. ಅವನು ಆ ಓನರ್ ಆಗಿದ್ರು ಕೂಡ ಈಗ ಒಂದು ಗಾರ್ಮೆಂಟ್ಸ್ ಮುನ್ನಡೆಸ್ತಾ ಇದ್ರೆ ಸಾವಿರಾರು ಜನ ವರ್ಕರ್ಸ್ ಇರ್ತಾರೆ. ಬಾಸ್ಗೆ ಒಳ್ಳೇದಾಗ್ತಾ ಇರುತ್ತೆ, ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ ಒಳ್ಳೇದಾಗ್ತಾ ಇರ್ತಕ್ಕಂಥವ್ರಾಗ. ಇವರೆಲ್ಲ ಹೆಚ್ಚಿನ ಮಟ್ಟದಲ್ಲಿ ಅಂದ್ರೆ ಇವರಿಂದ ಪಡ್ಕೊಳ್ಳೋದು ಜಾಸ್ತಿನೇ ಹೊರತು ಇವ್ರಿಗೆ ಕೊಡೋದು ಪ್ರಪಂಚ ಕಡಿಮೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಈ ಶ್ರಮಿಕರು ಅಂತಕ್ಕಂಥ ಮುಖ್ಯವಾಗಿ ಕೆಲಸವನ್ನ ಕಾಯಕವೇ ಕೆಲಸ ಅಂತಕ್ಕಂಥ ಬಸವಣ್ಣನವ್ರು ಹೇಗೆ ಹೇಳಿದಾರೋ, ಕಾಯಕವೇ ಕೆಲಸ ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಮಕರ ರಾಶಿ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಅಲ್ಮೇಲಮ್ಮ ಅಂತ ಮೈಸೂರಿಂದ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಿಮ್ಮ ಹೆಸರು? ಚಂದ್ರರಾಜ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಿಕ್ಕನಹಳ್ಳಿ ತಾಲೂಕು. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಸರ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ. 1 ರಿಂದ 30 ಒಂದು ಸಂಖ್ಯೆ ಹೇಳಿ. 29. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಏನು ನಿಮ್ಮ ಪ್ರಶ್ನೆ? ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಾಯ್ತು. ಎಷ್ಟು ವಯಸ್ಸು ಈಗ? ಏಜ್ ಎಷ್ಟಾಗಿದೆ ಎಂದೆ? ಈ ಮಗಳ ಮದುವೆ ಬಗ್ಗೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ರಾಯರೇ, ನಿಮ್ಮ ಮಗಳಿಗೆ ಈಗ ವಯಸ್ಸು ಎಷ್ಟಾಗಿದೆ? 26. ಯಾಕೆಂದರೆ ಆ ಕಾರಣದಿಂದನೇ ಹೇಳಿದ್ದು ನಾನು ನಿಮಗೆ. ಯಾಕೆಂದರೆ ವಿಳಂಬಿತವಾದ ಯೋಗ ಇರತಕ್ಕಂಥದ್ದು 26 ಕಂಪ್ಲೀಟ್ ಆಗಬೇಕು ಇವ್ರಿಗೆ. 26 ಎಂಡಲ್ಲಿ ಖಂಡಿತ ಒಳ್ಳೆಯದಾಗುತ್ತೆ. ಈ ಒಂದು ಜೂನ್ ನಂತರದಲ್ಲಿ ಪ್ರಯತ್ನ ಪಡಿ ಬಲವಾಗಿ. ಸ್ವಲ್ಪ ದೋಷ ಅಂದರೆ ಮದುವೆಗೆ ಸಂಬಂಧಿತವಾದ ದೋಷ ಇರೋದ್ರಿಂದ ಯಾವುದಾದ್ರೂ ಒಂದು 3 ನದಿಗಳಲ್ಲಿ ಅಥವಾ 3 ಸಮುದ್ರ ಸ್ನಾನಗಳನ್ನು 3 ತಿಂಗಳ ಕಾಲ ಪ್ರತಿ ತಿಂಗಳು ಅವ್ರು ಹುಟ್ಟಿರ್ತಕ್ಕಂಥ ದಿನ ಅಥವಾ ನಕ್ಷತ್ರ ದಿವಸ ಕರ್ಕೊಂಡು ಹೋಗಿ ಸಮುದ್ರ ಸ್ನಾನ ಮಾಡ್ಕೊಂಡು ಬನ್ನಿ. ನಿಮಗೆಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ನದಿ ಸ್ನಾನ ಮಾಡಿ ಕುಲದೇವರ ಪ್ರಾರ್ಥನೆ ಮಾಡಿ 21 ದಿವಸ ಆ ಹೆಣ್ಣು ಮಗಳಿಗೆ ಪ್ರತಿನಿತ್ಯವೂ ಕೂಡ ಅರಿಶಿಣ ಹಾಕಿ ಸ್ನಾನ ಮಾಡಲಿಕ್ಕೆ ಹೇಳಿ. ಗುರುವಾರ ದಿವಸ ಪ್ರಾರಂಭ ಮಾಡಿ 21 ದಿವಸ ಅರಿಶಿಣದಲ್ಲಿ ಸ್ನಾನ ಮಾಡಿದರೆ ಖಂಡಿತ ಆ ಒಂದು ಮಂಗಳಮಯವಾಗಿರ್ತಕ್ಕಂಥ ಕಾರ್ಯ ನಡೆಯುತ್ತೆ. ಮಾಡಿ ಕುಲದೇವರ ಪ್ರಾರ್ಥನೆ, ನಾನು ತಿಳಿಸಿರ್ತಕ್ಕಂಥ ಪರಿಹಾರ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಮಕರ ರಾಶಿಯವರ ಆದಾಯ ಹಾಗೂ ವ್ಯಯದ ಬಗ್ಗೆ ತಿಳಿಸಿ. ಅಂದರೆ ದುಡ್ಡು ಕೈಯಲ್ಲಿ ನಿಲ್ಲುತ್ತಾ ಹೇಗೆ ಇವರಿಗೆ? ಪಾಪ ಇವರು ಏನಂದರೆ ಇವ್ರಿಗೆ ದುಡ್ಡಿನ ಬಗ್ಗೆ ಇವ್ರಿಗೆ ತುಂಬ, ಯಾಕಂದರೆ ಇವ್ರನ್ನ ನಾವು ಗಮನಿಸಿದಾಗ ಏನಾಗುತ್ತೆ, ದುಡ್ಡು ಅಂತಕ್ಕಂಥದ್ದು ಇವರು ದುಡ್ಡಿಗಿಂತ ವ್ಯಕ್ತಿತ್ವಗಳಿಗೆ ಬೆಲೆ ಕೊಡ್ತಕ್ಕಂಥ ಮನಸ್ಥಿತಿ ತತ್ವ ಜಾಸ್ತಿ ಇರ್ತಕ್ಕಂಥದ್ದು. ಇವ್ರ ಹತ್ರ ಇಲ್ಲ ಅಂದ್ರೂ ಕೂಡ ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು. ಈ ವರ್ಷದಲ್ಲಿ ಇವ್ರು ನೋಡಿದಾಗ ಇವ್ರಿಗೆ ಸಹಜವಾಗಿ 2 ರೂಪಾಯಿ ಆದಾಯ ಇದೆ, 8 ರೂಪಾಯಿ ಖರ್ಚಿದೆ. ಯಾಕೆ ಅಂದರೆ ಇವತ್ತಿನ ಸ್ಥಿತಿಮಾನಕ್ಕೆ ನಾವು ನೋಡಿದಾಗ ಮಕರ ರಾಶಿಗೆ ಧನಭಾವದಲ್ಲಿ 2ನೇ ಭಾವದಲ್ಲಿ ರಾಹು ಕೂತ್ಕೊಂಡಿರ್ತಕ್ಕಂಥದ್ದು, 3ನೇ ಭಾವದಲ್ಲಿ ಶನಿ ಇದ್ದಾನೆ, ಅಷ್ಟಮಕ್ಕೆ ಕೇತು ಇದ್ದಾನೆ. ಈ ಅಷ್ಟಮಕ್ಕೆ ಕೇತು ಬಂದಾಗ ಯಾವುದೇ ಗ್ರಹ ಪಾಪಗ್ರಹಗಳ ಅಷ್ಟಮದಲ್ಲಿದ್ದಾಗ
ದುಡ್ಡು ಕಾಸಿನ ವಿಚಾರದಲ್ಲಿ ಇವ್ರಿಗೆ ಕೈಗೆ ಬರ್ತಕ್ಕಂಥ ತುತ್ತು ಬಾಯಿಗೆ ಬರದೇ ಇರತಕ್ಕಂಥದ್ದಾಗುತ್ತೆ. ಇವತ್ತೂ ಕೂಡ ಎಲ್ಲ ಮಿಸ್ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಇವರು ಆದಾಯಕ್ಕಿಂತ ಅದನ್ನು ಶೇಖರಣೆ ಮಾಡ್ತಕ್ಕಂಥ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಬಂದಿದ್ದನ್ನು ದುಡಿಯೋದು ಮುಖ್ಯ ಅಲ್ಲ, ಯಾವ ರೀತಿ ಇದನ್ನು ಶೇಖರಣೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಪಾಪ ಇವರು ಓಪನ್ ಆರ್ಟ್ ಎಲ್ಲವನ್ನು ಕೂಡ ಹೇಳ್ಕೊಂಡು ಇವ್ರಿಗೆ ಗೊತ್ತಾಗಲ್ಲ ಯಾರು ಹೇಗೆ ಜನರನ್ನ ನಂಬಬೇಕು ನಂಬಾರ್ದು ಅಂತಕ್ಕಂಥದ್ದು ತುಂಬ ಕನ್ಫ್ಯೂಸಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ. ಇವರು 4, 5 ಮತ್ತು 6, 8ನೇ ನಂಬರ್ಗಳನ್ನು ಆಯಿಸ್ಕೊಂಡ್ರೆ ತುಂಬ ಒಳ್ಳೇದು ಇವ್ರಿಗೆ. ಎರಡನೇದಾಗಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ 1ನೇ ತಾರೀಕು, 10ನೇ ತಾರೀಕು, 19, 28ನೇ ತಾರೀಕು ಇವರು ಯಾವುದೋ ಸ್ವಲ್ಪ ನಕಾರಾತ್ಮಕವಾದಂಥ ಶಕ್ತಿ ಅವ್ರಿಗೆ ಆವತ್ತಿನ ದಿವಸದಲ್ಲಿ ಅವ್ರಿಗೆ ವ್ಯತಿರೇಕವಾಗಿರ್ತಕ್ಕಂಥದ್ದು ಆ ದಿನಗಳನ್ನು ಬಿಡಬೇಕು. 1, 10, 19 ಮತ್ತು 28ನೇ ತಾರೀಕುಗಳನ್ನು ಬಿಟ್ಬಿಡ್ಬೇಕು ಇವರು. ಯಾವುದೇ ಶುಭಪ್ರದವಾದ ಕೆಲಸಗಳನ್ನು, ಪ್ರಯಾಣವನ್ನು, ಏನೋ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದು. ಎರಡನೇದಾಗಿ ಇವರು ಏನಪ್ಪ ಅಂದರೆ 2ನೇ ತಾರೀಕು ಕೂಡ ಇವ್ರಿಗೆ ಆಗಬಾರ್ದೇ ಇರತಕ್ಕಂಥದ್ದು. 3 ಪರವಾಗಿಲ್ಲ, ಮತ್ತು 5ನೇ ತಾರೀಕು ಚೆನ್ನಾಗಿರುತ್ತೆ, ಮತ್ತು 14ನೇ ತಾರೀಕು ಚೆನ್ನಾಗಿರುತ್ತೆ, 23ನೇ ತಾರೀಕು ಚೆನ್ನಾಗಿರುತ್ತೆ. ಹೀಗೆ ಒಳ್ಳೆ ದಿನಗಳನ್ನು ಆಯಿಸ್ಕೊಳ್ತಕ್ಕಂಥದ್ದು. ಬುಧವಾರ ಮತ್ತು ಶುಕ್ರವಾರ ತುಂಬ ಶುಭಪ್ರದವಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇವರು ಏನಪ್ಪ ಅಂದರೆ ಮಕರ ರಾಶಿಯವರು ಸ್ವಲ್ಪ ಡೈಮಂಡನ್ನು ಧಾರಣೆ ಮಾಡೋದ್ರಿಂದ ಶಕ್ತಿ ಇದ್ದಂಥವರು ಖಂಡಿತ ಅವ್ರಿಗೆ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಇಲ್ಲ ಅದು ವೈಯಕ್ತಿಕ ಜಾತಕಗಳ ಪರಿಶೀಲನೆ ತುಂಬ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ ಇವ್ರದ್ದು ಎಲ್ಲವನ್ನು ಕೂಡ ಕಳ್ಕೊಳ್ತಕ್ಕಂಥ ಮನಸ್ಸೇ ಇರ್ತಕ್ಕಂಥದ್ದಾಗಿರುತ್ತೆ. ಪಡ್ಕೊಳ್ಳೋದು ತುಂಬ ಕಡಿಮೆ ಇವರು. ಯಾಕಂದರೆ ಸಣ್ಣ ಅಲ್ಪತೃಪ್ತರು ಅಂತ ನಾವು ಹೇಳ್ಬೋದು. ಅಲ್ಲಿಗೆ ಸಾಕು. ಈಗ ಒಂದೆಲ್ಲ ಹೊರಗಡೆ ಕರ್ಕೊಂಡು ಹೋಗಿದ್ದೀವಿ ಅಂತ ಇಟ್ಕೊಳ್ಳಿ, 3 ಜನ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬರು ಮಕರ ರಾಶಿಯವರಿದ್ದರೆ 1 ಪ್ಲೇಟ್ ತಿನ್ಬಿಟ್ಟು ಸಾಕು ಬಿಡಿ. ಅಂದರೆ ಇವರು ಸ್ವಲ್ಪ ತಿಂಡಿ ಚೆನ್ನಾಗಿ ತಿನ್ನೋದು ಇರುತ್ತೆ ಮನಸ್ಸಿನಲ್ಲಿ, ಆದರೆ ಸಂಕುಚಿತ ಸ್ವಭಾವ ಇರ್ತಕ್ಕಂಥ. ಆಮೇಲೆ ಸ್ವಲ್ಪ ಮಂದಸ್ಥಿತಿ, ಎಲ್ಲವನ್ನು ಬೇಗ ಗ್ರಹಿಸಲ್ಲ, ನಿಧಾನ, ಟ್ಯೂಬ್ಲೈಟ್ ಅಂತ ನಾವು ಏನು ಕರಿತೀವೋ ಸ್ವಲ್ಪ ಟ್ಯೂಬ್ಲೈಟ್ ನೇಚರ್ ಇರ್ತಕ್ಕಂಥವ್ರು ಆಗ್ತಾರೆ. ಆಡಳಿತದ ನಿರ್ವಹಣೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಆಡಳಿತದ ಕೌಶಲ್ಯತೆ ಇರುತ್ತೆ. ಈಗ ನಾವು ದೊಡ್ಡ ದೊಡ್ಡ ಪೋಸ್ಟಲ್ಲಿ ಇದ್ದಂಥವ್ರು ನೋಡಿದಾಗ ಆಡಳಿತವನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಗೈಡ್ಲೈನನ್ನು ತುಂಬ ಅದ್ಭುತವಾಗಿ ಹಾಕ್ಕೊಡ್ತಕ್ಕಂಥವ್ರು ಆಗ್ತಾರೆ. ಸ್ವಲ್ಪ ಅನಾರೋಗ್ಯದ ಬಗ್ಗೆ ಸ್ವಲ್ಪ ಇವರು ಈ ಒಂದು ವರ್ಷದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವರು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಮಸಾಲೆ ಪದಾರ್ಥಗಳು ಇವ್ರಿಗೆ ಸ್ವಲ್ಪ ತುಂಬ ಇಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಅದು ಏನಾದರೂ ಆಗಿರಲಿ, ಅದು ವೆಜ್ ಆರ್ ನಾನ್ ವೆಜ್, ಮಸಾಲೆ ಪದಾರ್ಥಗಳಂದರೆ ಈ ಮಕರ ರಾಶಿಯವ್ರಿಗೆ ತುಂಬ ಇಷ್ಟ. ಯಾಕಂದರೆ ಬಿಕಾಸ್ ಆಫ್ ಮಕರ ರಾಶಿಯವರು ಅವ್ರಿಗೆ ಮಿಕ್ಸಿಂಗ್ ಅಂತ ಈಗ ನಾವು ವೆಜ್ ಪಲಾವು, ಈಗ ಬಿರಿಯಾನಿ ಅಂತ ಏನೆಲ್ಲ ಕರಿತೀವೋ ಈ ಥರದ್ದು ಅಂದರೆ ಸ್ಪೈಸಿನ ತುಂಬ ಇಷ್ಟಪಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಎರಡನೇದಾಗಿ ಏನಪ್ಪ ಅಂದರೆ ಗುರುವಾರ ಸಾಕಷ್ಟು ಇವರು ಎಲ್ಲಿ ಸಾಧ್ಯವಾಗುತ್ತೋ ಇವರು, ಯಾಕಂದರೆ ಇನ್ನೊಂದೇನಪ್ಪ ಅಂದರೆ ಇವರು ಹಾಗೆ ಇದ್ಬಿಟ್ರೆ ಬಾಡಿ ತುಂಬ ಇದಾಗ್ಬಿಡುತ್ತೆ. ಇವರು ವ್ಯಾಯಾಮ ಮಾಡ್ತಾನೇ ಇರಬೇಕು, ಅಂದರೆ ಶ್ರಮವನ್ನು ಮಾಡ್ತಾನೆ ಇರಬೇಕು. ಕೃಷಿ ಅಂದರೆ ಏನು, ನಿತ್ಯ ಈ ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಆದಮೇಲೆ, ಅಂದರೆ ಇವ್ರದ್ದು ಜೀವನ ಹೆಂಗಿರುತ್ತಪ್ಪ ಅಂದರೆ ಪ್ರತಿನಿತ್ಯವೂ ಕೂಡ ಇವ್ರದ್ದು ಒಂದು ರೀತಿಯಾಗಿ ಬಾಳೆ ಮರದ ಬದುಕು ಅಂತ ನಾವು ಹೇಳ್ಬೋದು. ಹೇಗೆ ಅಂದರೆ ಕಷ್ಟಪಡಬೇಕು, ಬೆಳೆಸಬೇಕು, ಮತ್ತು ಒಂದೇ ಗಿಡ, ಅದು ಒಂದೇ ಗೊನೆ ಬರೋದು, ಅದನ್ನು ಕಟ್ ಮಾಡಿದ್ಮೇಲೆ ಮತ್ತೆ ಅದರದ್ದು ಆಯುಸ್ ಮುಗೀತಂತ ಮತ್ತೆ ಅಂದರೆ ಇವ್ರದ್ದು ಬದುಕು ಕೂಡ ನಿತ್ಯ ನಿರಂತರವಾಗಿ ಪ್ರಯತ್ನಪೂರ್ವಕವಾಗಿರಬೇಕು. ಮತ್ತು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಇರಬಾರ್ದು. ಇವರು ಯಾವಾಗ ಕೂತ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೋ ಮೂಡಿಗಳಾಗ್ಬಿಡ್ತಾರೆ, ಸೈಡ್ ಲೈನ್ ಆಗ್ಬಿಡ್ತಾರೆ. ಹಾಗಾಗಿ ಇವರನ್ನು ಆಕ್ಟಿವೇಟಲ್ಲಿ ಇಡಬೇಕಂದ್ರೆ ಮುಖ್ಯವಾಗಿ ಅವರನ್ನು ಯಾರು ಪೋಷಣೆ ಮಾಡ್ತಾ ಇರ್ತಕ್ಕಂಥವ್ರು ಇರ್ತಾರೋ ಇವರು ಅವರನ್ನು ಪುಷ್ ಮಾಡ್ತಾನೇ ಇರಬೇಕೀಗ. ನೀನು ನಡಿ, ನೀನು ಎದ್ದೇಳು, ನೀನು ಹೋಗು, ನೀನು ಮಾಡು, ನೀನು ಇರು ಅಂತ. ಅವರು ಈಗ ಗಂಡ ಹೆಂಡತಿರ ಮಧ್ಯದಲ್ಲಿ ಮಕರ ರಾಶಿಯವರು ಇದ್ದಾರೆ ಅಂತ ಇಟ್ಕೊಳ್ಳಿ. ಇದನ್ನು ನಾನು ಹೇಳ್ತಾ ಇರ್ತಕ್ಕಂಥ ಸಾಕಷ್ಟು ವೀಕ್ಷಕರಿಗೆ ಇದು ಅನ್ವಯಿಸ್ತಕ್ಕಂಥದ್ದಾಗುತ್ತೆ. ಏನಾಗುತ್ತೆ, ಹೆಂಡತಿ ಏನಾದರೂ ಮಕರ ರಾಶಿಯಲ್ಲಿದ್ದು ಗಂಡ ಫಾರ್ ಎಕ್ಸಾಂಪಲ್ ಏನಾದರೂ ಮಿಥುನ ರಾಶಿನೋ ಅಥವಾ ಸಿಂಹರಾಶಿ ಬೇಡ ಬಿಡಿ, ಸಿಂಹರಾಶಿ ಹೇಳಲೇಬಾರ್ದು, ಮಿಥುನ ರಾಶಿನೋ ಧನು ರಾಶಿನೋ ಅಥವಾ ತುಲಾ ರಾಶಿನೋ ಈ ಥರ ಬಂದಾಗ ಏನಾಗುತ್ತೆ, ಇವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆಮೇಲೆ ಇವ್ರು ಹೇಳಿದ್ದನ್ನ ಒಪ್ಕೊಳ್ಳಲ್ಲ. ಇವರು ಮೊದಲನೇದಾಗಿ ತುಂಬಾ ನೆಗೆಟಿವ್ ಏನಪ್ಪಾ ಅಂದ್ರೆ ಇವ್ರದ್ದು ಒಪ್ಕೊಳ್ಳೋ ಮನಸ್ಥಿತಿ ತುಂಬಾ ಕಡಿಮೆ ಇವರಿಗೆ. ಅವ್ರು ನಾನು ಮಾಡ್ತಾ ಇರೋದೇ ಸರಿ ಅಂತಕ್ಕಂಥ ಮನಸ್ತತ್ವವನ್ನು ಇಟ್ಕೊಂಡ್ಬಿಡ್ತಾರೆ. ಮತ್ತೆ ಹಂಗನೆ ಆಮೇಲೆ ತುಂಬಾ ಆಡಿಟಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ವಾ, ನಾವು ಇವಾಗ ಒಂದು ದೊಡ್ಡ CEO ಏನಿರ್ತಾರೋ ಅವ್ರದ್ದು ಥಿಂಕ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವ್ರ ಆಲೋಚನಾ ವಿಧಾನ ಚೆನ್ನಾಗಿರುತ್ತೆ. ಇವ್ರನ್ನ ಎಕ್ಸಿಕ್ಯೂಟ್ ಮಾಡಬೇಕಾದದ್ದು, ಇವಾಗ ಒಂದು ಕಲ್ಲನ್ನು ರೂಪ ಕೊಡಬೇಕಂದ್ರೆ ಶಿಲ್ಪಿ ಒಳ್ಳೆ ಉತ್ತಮವಾದ ಗುಣತ್ವವನ್ನು ಹೊಂದಿರಬೇಕು. ಅಂದರೆ ಅವ್ನಿಗೆ ಆಲೋಚನೆ ಪರ ಚೆನ್ನಾಗಿರ್ಬೇಕು, ಚಿಂತನೆ ಚೆನ್ನಾಗಿರ್ಬೇಕು. ಹಾಗಾಗಿ ಇವರನ್ನ ಚಿಂತನಾಪೂರ್ವರಾಗಿ ಇರಬೇಕು. ಈಗ ಚಿಂತನೆಗಳು ಇವರನ್ನು ಇಟ್ಕೊಂಡಾಗ ಆಕ್ಟಿವ್ ಆಗಿರ್ತಾರೆ. ಇವ್ರನ್ನ ಹೆಂಗಂದ್ರೆ ನೀರಿನ ಥರ ಇವ್ರನ್ನ ಪುಷ್ ಮಾಡ್ತಾನೆ. ಈಗ ಮಸಲೆ ಕೊಡ್ತಾನೆ ಇರ್ಬೇಕು ಇವ್ರಿಗೆ. ನಾವು ಇವಾಗ ವಾಚ್ HMT ವಾಚ್ ಎಲ್ಲ ಮುಂಚೆ ಬರ್ತಿತ್ತು, ಕೀ ಕೊಟ್ರೆ 24 ಗಂಟೆ ಹೊಡ್ತು. ಹಾಗೆ ಇವ್ರಿಗೆ ಕೀ ಕೊಡ್ತಾನೇ ಇರಬೇಕು. ಒಂದು ಈಗ ನಾವು ಇವಾಗ ನಾವು ಕ್ರೊಕೊಡೈಲ್ ಅಂತ ಏನು ಕರಿತೀವೋ ಅದು ನೀರಲ್ಲಿದ್ದಾಗ ಅದರದ್ದು ಪ್ರಭಾವ ಹೆಚ್ಚಿರತಕ್ಕಂಥದ್ದಾಗಿರುತ್ತೆ. ನೀರಿನಲ್ಲಿ ಅದನ್ನು ಮೀರಿಸುವಂಥ ಶಕ್ತಿ ಪ್ರಾಣಿನೇ ಇಲ್ಲ, ಮತ್ತೊಂದು ಪ್ರಾಣಿನೇ ಇರಲ್ಲ. ನೀವು ಎಂಥ ಪ್ರಾಣಿನ ಬೇಕಾದ್ರೂ ಕೂಡ ಬಲವಾಗಿ, ಯಾಕಂದ್ರೆ ನಾವು ನೀರಲ್ಲಿದ್ರೆ ನಮ್ಗೇನು ಬಲನೇ ಇರಲ್ಲ. ಆದ್ರೆ
ಅದಕ್ಕೆ ಎಷ್ಟು ಬಲ ಇರುತ್ತೆ ಅಂದರೆ ಅದರದ್ದು ಗಾಂಭೀರ್ಯತೆ ಅಂತಕ್ಕಂಥದ್ದು ಇವ್ರನ್ನ ಹೇಗೆ ಅಂದರೆ ನಿರಂತರವಾಗಿ ನೀರಲ್ಲಿ ಇಟ್ಟಿರಬೇಕು. ಇವ್ರು ನೀರಲ್ಲಿದ್ದರೆ ಅಂದರೆ ಇವ್ರ ಮನಸ್ಸನ್ನು ನೀರಿನ ಥರ ಇಟ್ಟಿರ್ಬೇಕಂತ ತಿಳಿಯಾಗಿ ಇಟ್ಟಿರ್ಬೇಕಂತ ಏನು ಆಮೇಲೆ ಇವ್ರ ಮನಸ್ಸಿನಲ್ಲಿ ಏನು ತುಂಬಾರ್ದು. ಇವ್ರಿಗೇನಾದ್ರೂ ಆಮೇಲೆ ತುಂಬ ಎಮೋಷನ್ಸ್ ಪರ್ಸನ್ನು, ಬೇಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಬೇಗ ಎಮೋಷನ್ಸ್ ಆಗ್ಬಿಡ್ತಾರೆ. ಇದು ಯಾಕೆ ಅಂದರೆ ಈ ಗುಣಧರ್ಮ ಅಂದ್ರೆ ಅವರಲ್ಲಿ ಅಗ್ರೆಸಿವ್ ನೇಚರ್ ಖಂಡಿತ ಇದೆ, ಬೆಂಕಿ ಇರುತ್ತೆ ಅವರಲ್ಲಿ. ಯಾವುದೇ ಕಾರಣ ನಾನು ಹೇಳಿದ್ನಲ್ಲ, ಅವರು ಯಾವುದನ್ನು ಒಪ್ಕೊಳ್ಳಲ್ಲ. ಅದೇ ಸಾಕಲ್ವ ಅವ್ರಿಗೆ ನೆಗೆಟಿವ್ ಥಾಟ್ಸ್ ಬರುತ್ತೆ. ಸೊ ಒಪ್ಕೊಳ್ಳುವಂಥ ಗುಣ ತುಂಬಾ ಕಡಿಮೆ ಇರತಕ್ಕಂಥದ್ದಾಗಿರುತ್ತೆ. ಒಂದು ಎರಡನೇದಾಗಿ ಇವಾಗ ರಾಹು 2ನೇ ಮನೇಲಿ ಇರೋದ್ರಿಂದ ಧನಭಾವದಲ್ಲಿ ಇರೋದ್ರಿಂದ ಕನ್ಫ್ಯೂಸ್ ಮಾಡ್ತಾನೆ. ಆಯ್ತಾ, ದುಡ್ಡು ಕಾಸಿನ ವಿಚಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದಾಗುತ್ತೆ. 3ನೇ ಮನೆಯಲ್ಲಿ ಶನಿ ಇದ್ದಾನೆ, ಲಗ್ನಾಧಿಪತಿ 3ನೇ ಮನೆಗೆ ಹೋದಾಗ ಏನಾಗುತ್ತೆ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಇವರು ಸಹಜವಾಗಿ ಏನಂದ್ರೆ ಇಲ್ಲಿ ತನಕ ಇವರು ಬಾಂಡಿಂಗ್ ಎಷ್ಟು ಚೆನ್ನಾಗಿರುತ್ತೋ ಇವಾಗ ಅದು ವ್ಯತಿರೇಕವಾಗಿರುತ್ತೆ. ಅಂದ್ರೆ ಈಗ ನಮ್ಮ ಕೈ ಹಸ್ತ ಹೀಗಿರೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ, ಇದು ರಫ್ ಇರುತ್ತೆ. ಈಗ ಇವ್ರ ಬದುಕು ಹಿಂಗಿದೆ, ಹೀಗಿಲ್ಲ, ಸಮಚಿತ್ತತೆಯಿಂದ ನೋಡ್ಲಿಕ್ಕೆ ಆನಂದವಾಗಿಲ್ಲ, ಹೀಗಿರುತ್ತೆ. ಅಂದ್ರೆ ಇದು ನಮ್ದೇ ಆದ್ರೆ ಬದುಕು ಇದಕ್ಕೆ ತುಂಬಾ ಡಿಫ್ರೆನ್ಸ್ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವರು ಸ್ವಲ್ಪ ಸಮಾಧಾನವನ್ನು ಇಟ್ಕೊಳ್ಬೇಕು. ಅಷ್ಟಮಕ್ಕೆ ಕೇತು ಬಂದಿರತಕ್ಕಂಥ ಇನ್ನೇನು ಜೂನ್ ನಂತರದಲ್ಲಿ ಸಪ್ತಮಕ್ಕೆ ಗುರು ಬರ್ತಾನೆ, ಅದೊಂದು ಇವ್ರಿಗೆ ಪ್ಲಸ್ ಪಾಯಿಂಟ್ ಇದೆ. ವಿದ್ಯಾರ್ಥಿಗಳಿಗೆ ಫಾರಿನ್ಗೆ ಹೋಗ್ಲಿಕ್ಕೆ ಇದಕ್ಕೆಲ್ಲ ತುಂಬಾ ಒಳ್ಳೇದು. ಅದರಲ್ಲಿ ಎಸ್ಪೆಷಲಿ ಮಕರ ರಾಶಿಯವರು ಗಲ್ಫ್ ಕಂಟ್ರಿಗಳಿಗೆ ಹೋದ್ರೆ ತುಂಬಾ ಚೆನ್ನಾಗಿ ಉತ್ಪತ್ತಿ ಆಗ್ತಾರೆ. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರು ಎಷ್ಟು ಸಂಬಂಧಿಗಳ ಜೊತೆಲಿ ಇರ್ತಾರೋ ಅಷ್ಟು ನೆಗೆಟಿವ್ ಆಗ್ತಾರೆ ಇವರು. ಅಂದ್ರೆ ತಾಯಿ ಜೊತೆಲಿ ಅಂದ್ರೆ ಚತುರ್ಥ ಭಾವಕ್ಕೆ ಫಾರ್ ಎಕ್ಸಾಂಪಲ್ ನಾವು ತಗೊಂಡಾಗ ಸಪ್ತಮ ಭಾವಕ್ಕೆ ನಾವು ಏನ್ ಕರಿತೀವೋ ಸಪ್ತಮ ಭಾವ ತಾಯಿ ಭಾವ ಆಗುತ್ತೆ ಇವ್ರಿಗೆ. ಇವ್ರ ತಾಯಿ ಒಡನಾಟದಲ್ಲಿ ಜಾಸ್ತಿ ಇದ್ದಾಗ ಇವ್ರು ನೆಗೆಟಿವ್ ಆಗ್ತಾ ಇರ್ತಾರೆ, ಇಲ್ಲ ಅವ್ರ ತಾಯಿ ನೆಗೆಟಿವ್ ಆಗ್ತಾ ಇರ್ತಾರೆ. ಇವರನ್ನ ಸ್ವಲ್ಪ ಓದಿಸ್ಬೇಕಾದ್ರೂ ಕೂಡ ಸ್ವಲ್ಪ ಅಂದ್ರೆ ನಾವ್ ಇವಾಗ ನೆಂಟರು ಹೆಂಗ್ ಬರ್ತಾರೆ, ನೆಂಟರ ತರ ಇವರನ್ನ ನಾವು ಗಮನಿಸ್ಬೇಕು. ಆಗ ಇವ್ರಿಗೆ ಏನಾಗುತ್ತೆ, ಇವರು ಬದುಕು ಚೆನ್ನಾಗಿರುತ್ತೆ, ನಾವು ಅವ್ರ ಜೊತೆಲಿದ್ದಂಥ ಬದುಕು ಚೆನ್ನಾಗಿರುತ್ತೆ. ಯಾಕಂದ್ರೆ ಇವ್ರು ಶ್ರಮಿಕರು, ಕಷ್ಟಪಡ್ತಕ್ಕಂಥವ್ರು, ನಿಷ್ಠಾವಂತರು, ಪ್ರಾಮಾಣಿಕರು, ಸತ್ಯವಾದಿಗಳು ಈಗೆಲ್ಲ ಇದ್ದಾಗ ಅವ್ರು ಆಮೇಲೆ ಎರಡನೇದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಏನು ಮಾತು ಕೇಳಲ್ಲ. ಅವರು ಹೇಳಿದ ಮಾತು ಅವ್ರದ್ದೇ, ನಾನು ಹೇಳಿದ್ದೆ ಸರಿ ಅಂತಕ್ಕಂಥ ಮೊಂಡು ವಾದದಲ್ಲಿ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಮನುಷ್ಯನಲ್ಲಿ ಎಷ್ಟು ಸಗುಣಗಳಿರುತ್ತೋ ಅಷ್ಟೇ ದುರ್ಗುಣಗಳು ಇರುತ್ತೆ. ನಾವು ಬ್ಯಾಲೆನ್ಸಿಂಗ್ ತಕ್ಕಡಿನ ನಾವು ಯಾವತ್ತೂ ನಿತ್ಯ ನಿರಂತರವಾಗಿ, ಯಾಕಂದ್ರೆ ಪ್ರಕೃತಿಯಲ್ಲೇ ತಕ್ಕಡಿ ಇದೆ. ರಾತ್ರಿ ಇಲ್ಲ ಅಂದ್ರೆ ಹಗಲಿಲ್ಲ ಅಂದ್ರೆ ರಾತ್ರಿ ಇಲ್ಲ. ಕಷ್ಟ ಸುಖ ನೋವು ನಲಿವುಗಳು ಅಂತಕ್ಕಂಥದ್ದು ಬದುಕಿನಲ್ಲಿ ಇರ್ತಕ್ಕಂಥದ್ದಾಗುತ್ತೆ. ಆದರೆ ಇವ್ರ ಬದುಕನ್ನ ನಿಯಮಿತವಾಗಿ ವ್ಯಾಯಾಮದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಮಂದ ಬುದ್ಧಿ ಇರ್ತಕ್ಕಂಥದ್ದು, ಅಂದ್ರೆ ಆಲೋಚನೆ ಬೇಗ ಬರಲ್ಲ ಅವ್ರಿಗೆ, ಕನ್ಫ್ಯೂಸ್ ಅಲ್ಲಿ ಇರ್ತಾರೆ. ನಾವು ಹೇಳಿದ್ಮೇಲೆ ಹೌದಲ್ವಾ ಇದು ಮಾಡ್ಬೇಕು. ಈಗ ಎಕ್ಸಾಮ್ ಅಲ್ಲಿ ಕೂತ್ಕೊಂಡಿರ್ತಾರೆ ಹೆಣ್ಮಕ್ಳು, ಅಂದ್ರೆ ಯಾವುದೋ ಮಕ್ಕಳು ಕೂತ್ಕೊಂಡು, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವ್ರು ನೋಡಿದ ತಕ್ಷಣ ಪ್ಯಾನಿಕ್ ಆಗ್ಬಿಡ್ತಾರೆ. ಇದು ನಾನು ಬರೆಯೋಕ್ಕಾಗುತ್ತಾ, ನನ್ನ ಕೈಲಿ ಇದು ನಾನು ಮಾಡ್ಲಿಕ್ಕೆ ಆಗುತ್ತಾ ಅಂದ್ರೆ ಹೆಣ್ಣು ಅಂತಕ್ಕಂಥದ್ದು ಒಂದು ಈ ದೇಶದ ಕಣ್ಣು, ಅಥವಾ ನಾವು ಅದರ ಲೌಕಿಕವಾಗಿ ಕರಿತೀವಿ. ಹೆಣ್ಣು ಒಂದು ಪ್ರಧಾನವಾದ ಶಕ್ತಿ. ಆ ಶಕ್ತಿ ದೇವತೆಯ ಮೂಲ ಸ್ಥಾನ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ. ಶಕ್ತಿ ಅಂತಕ್ಕಂಥದ್ದು ಅಲ್ಲಿದೆ. ಈಗ ದಶಮ ಭಾವ ಅಂದ್ರೆ ಕರ್ಮ ಭಾವ ಅಂತಕ್ಕಂಥದ್ದು. ಶನಿ ಮೆಚುರಿಟಿ ತುಂಬಾ ಚೆನ್ನಾಗಿರುತ್ತೆ. ನ್ಯಾಯವಾದಿಗಳು ಇದರಲ್ಲಿ ಏನಾದ್ರು ಪೊಲೀಸೋ ನ್ಯಾಯವಾದಿಗಳಾಗ್ಬಿಟ್ರೆ ಇವ್ರನ್ನ ಮನ್ಸಕ್ ಆಗೋದೇ ಇಲ್ಲ. ಕೆಲವು ನಾವು ಸ್ಟ್ರಿಕ್ಟ್ ಆಫೀಸರ್ಸ್ ಅಪ್ಪ ಅಂತ ನಾವೇನ್ ಕರಿತೀವೋ ಇವ್ರ ಹತ್ರ ಕಾಂಪ್ರಮೈಸ್ ಇರಲ್ಲ. ಪ್ರಾಬ್ಲಮ್ ಅದೇ, ಕಾಂಪ್ರಮೈಸ್ ಬರಲ್ಲ. ಈಗ ನಾವು ನಮ್ಮ ಇವರು ನಮ್ಮ ಲೋಕಾಯುಕ್ತರು ಸಂತೋಷ್ ಹೆಗ್ಡೆ ಅವರು ಇದ್ದಾರಲ್ಲ, ನೀವು ಅವ್ರನ್ನ ಗಮನಿಸೋದಾಗ್ಲೂ ಕೂಡ ಸೊ ಅವರು ಯಾಕಂದ್ರೆ ಯಾವ ಕಾಂಪ್ರಮೈಸ್ ಆಗಲ್ಲ. ಅವರು ವೆಂಕಟಾಚಲಯ ಅಂತ ಹಿಂದೆ ಒಬ್ರು ಲೋಕಾಯುಕ್ತರಿದ್ರು, ಅವರು ಅಷ್ಟೇ ಕಾಂಪ್ರಮೈಸ್ ಆಗಲ್ಲ. ಸೊ ಹೀಗೆ ನಾವು ಅಧಿಕಾರಗಳನ್ನು ನೋಡಿದಾಗಲೂ ಕೂಡ ವಿತೌಟ್ ಕಾಂಪ್ರಮೈಸಸ್ ಪರ್ಸನ್ ಈಸ್ ಮಕರ ರಾಶಿ ಅಂತ. ಖಂಡಿತ ಗುರುಜಿ, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ ಪುತ್ತೂರಿಂದ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. 1ರಿಂದ 30 ಒಂದು ಸಂಖ್ಯೆ ಹೇಳಿ ಮಾ. 16. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಆರಾಮಿದ್ದೇನೆ. ಅಮ್ಮ ಹೇಳಿ, ಏನು ನಿಮ್ಮ ಪ್ರಶ್ನೆ? ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೇನೆ ಮೇಡಮ್, ನೋಡ್ತಾ ಇದ್ದೆ ಸರ್. ಏನು ನಿಮ್ಮ ಪ್ರಶ್ನೆ? ನನ್ನ ಮಗಳ ಬಗ್ಗೆ ಕೇಳಬೇಕು. ಏನು ಮಾಡ್ಕೊಂಡಿದ್ದಾರೆ ಮಗಳು? ಮಗಳು ಬೇಕಲ್ಲಿ ವರ್ಕ್ ಮಾಡ್ತಿದ್ದಾರೆ ಮಂಗಳೂರಲ್ಲಿ. ಏನು ವರ್ಕ್ ಮಾಡ್ತಿದ್ದಾರೆ ಅವರು? ಒಂದು ಕಂಪನಿಯಲ್ಲಿ. ಓಕೆ, ಏನು ವಿಷಯ? ಮದುವೆ ಬಗ್ಗೆ ಕೇಳಬೇಕಿತ್ತಾ? ಹೌದು, ಅವಳಿಗೆ ಒಂದು ಮದುವೆ ಆಗಿ ಒಮ್ಮೆ ಡಿವೋರ್ಸ್ ಆಗಿದೆ ಸರ್. ಜುಲೈ ನಂತರದಲ್ಲಿ ಬರುವ ಜುಲೈ ನಂತರದಲ್ಲಿ ಪ್ರಯತ್ನ ಪಡಿ, ಒಳ್ಳೇದಾಗುತ್ತೆ. ದಕ್ಷಿಣ ದಿಕ್ಕಿಗೆ ಅಂದ್ರೆ ನಿಮ್ಮ ಮನೆಯಿಂದ ಸೌತ್ ದಿಕ್ಕಿನಲ್ಲಿ ಬರ್ತಕ್ಕಂಥ ಗಂಡಿಗೆ ಕೊಡಬೇಡಿ, ಆಯ್ತಾ? ವೆಸ್ಟ್ ಸೈಡ್ ಅಥವಾ ನಿಮಗೆ ಪೂರ್ವ ಕಡೆಯಿಂದ ಬಂದರೆ ಒಳ್ಳೆಯದು, ಅಥವಾ ನಾರ್ತ್ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಿಂದ ಬರುವಂಥ ವರನನ್ನಿದ್ರೆ ಆರಿಸ್ಕೊಂಡು ಕೊಡಿ, ಒಳ್ಳೇದಾಗುತ್ತೆ. ಮಗಳು ಚೆನ್ನಾಗಿರ್ತಾಳೆ. ದಕ್ಷಿಣ ಪಶ್ಚಿಮದ ಕಡೆ ಇದ್ದಂಥ ಫಾರ್ ಎಕ್ಸಾಂಪಲ್ ವೆಸ್ಟ್ ಸೈಡಿಂದ ಬರ್ತಕ್ಕಂಥವ್ರು, ಸೌತ್ ಸೈಡಿಂದ ಬರ್ತಕ್ಕಂಥವ್ರಿಗೆ ಕೊಡೋಕೆ ಹೋಗ್ಬೇಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
ಗುರುಜಿ, ಇನ್ನು ಈ ರಾಶಿಯಲ್ಲಿ ಜನಿಸಿದವರು ಯಾವ ದೇವರನ್ನ ಆರಾಧನೆ ಮಾಡಬೇಕು ಅಂತ? ಬಹಳ ಮುಖ್ಯವಾಗಿ ನಾನು ಹೇಳಿದೆ ಆಗಲೇ, ಶಕ್ತಿ ಪ್ರಧಾನವಾದ ಇವರು ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ದೇವತೆ ಆರಾಧನೆ ಮಾಡಬೇಕು. ಮತ್ತು ಸುಬ್ರಹ್ಮಣ್ಯ ಬಹಳ ಮುಖ್ಯವಾಗಿ, ಯಾಕೆಂದರೆ ಇವ್ರಿಗೆ ನಕಾರಾತ್ಮಕ ಗುಣಗಳು ಹೆಚ್ಚಿರೋದ್ರಿಂದ ತೀಕ್ಷ್ಣ ಸ್ವಭಾವವನ್ನು ಕೊಡ್ತಕ್ಕಂಥವನು ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ. ಸೊ ಆ ಭಾವಕ್ಕೆ ತೀಕ್ಷ್ಣತ್ವವನ್ನು ಹೆಚ್ಚಿಸಬೇಕಂದ್ರೆ ಸೂರ್ಯನಾರಾಯಣನ ಉಪಾಸನೆ ಮಾಡಬೇಕು. ಯಾಕೆಂದರೆ ಸಪ್ತಮಾಧಿಪತಿ ಸೂರ್ಯ ಇವ್ರಿಗೆ, ಅಷ್ಟಮಾಧಿಪತಿ ಸೂರ್ಯ ಆಗ್ತಾನೆ, ಸಪ್ತಮಾಧಿಪತಿ ಚಂದ್ರ ಆಗ್ತಾನೆ. ಚಂದ್ರ ಅಂದರೆ ಸಾಂಬಶಿವನು, ವಿಶೇಷವಾಗಿ ಶಿವನ ಆರಾಧನೆ ಮಾಡತಕ್ಕಂಥದ್ದು. ಚಂದ್ರಚೂಡೇಶ್ವರ ಅಥವಾ ನಾವು ಏನು ಶಕ್ತಿ ದೇವತೆಗಳು ಅಥವಾ ಇನ್ನೊಂದು ದ್ವಾದಶ ಲಿಂಗಗಳು, ಈಶ್ವರನ ಪ್ರಧಾನ ಕ್ಷೇತ್ರಗಳು ತಿರುವಣ್ಣಾಮಲೈ ಇರ್ಬೋದು, ಅಥವಾ ನಮ್ಮ ಶ್ರೀಕಾಳಹಸ್ತಿ ಇರ್ಬೋದು, ಧರ್ಮಸ್ಥಳ ಇರ್ಬೋದು. ಅಂದರೆ ಶಿವಯುಕ್ತನಾಗಿ ಅಂದರೆ ಶಿವಶಕ್ತಿಯ ಆರಾಧನೆ ಮಾಡ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಹೆಚ್ಚಿನ ಮಾತ್ರದಲ್ಲಿ ಪ್ರಭಾವವನ್ನು ಅಥವಾ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸುಬ್ರಹ್ಮಣ್ಯ ಬಹಳ ಮುಖ್ಯವಾಗಿ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡೋದ್ರಿಂದ ಮದುವೆ ಮದುವೆನೂ ಇವರು ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಾಗುತ್ತೆ. ಏಕೆಂದರೆ ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವರು ನಕ್ಷತ್ರಗಳಿಗೆ ಸಂಬಂಧಪಟ್ಟ ಹಾಗೆ ನಾವಿವಾಗ ಶ್ರವಣ ನಕ್ಷತ್ರ ಅಂದರೆ ಇವ್ರಿಗೆ ಚಂದ್ರಾಧಿಪತಿ ಆಗ್ತಕ್ಕಂಥವನಾಗ್ತಾನೆ, ಧನಿಷ್ಠ ನಕ್ಷತ್ರ ಅಂದರೆ ಕುಜನ ಆಗ್ತಾನೆ, ಉತ್ತರಾಷಾಢ ನಕ್ಷತ್ರ ಅಂದರೆ ರವಿ ಆಗ್ತಾನೆ. ಯಾಕಂದರೆ ಇವರು ಮಾಡುವಂಥ ಸ್ಪೀಡ್ಗೂ ಇರುವಂಥ ವ್ಯಕ್ತಿತ್ವಕ್ಕೂ ತುಂಬ ವೇರಿಯೇಷನ್ ಬಂದ್ಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸೂರ್ಯನಾರಾಯಣ ಉಪಾಸನೆ, ಸಾಂಬಶಿವನ ಆರಾಧನೆ ಅಥವಾ ದುರ್ಗಾದೇವಿಯ ಮತ್ತು ಒಂದು ಸುಬ್ರಹ್ಮಣ್ಯನ ಪ್ರಾರ್ಥನೆ ಇವ್ರಿಗೆ ಅತ್ಯಂತ ಶುಭಪ್ರದವಾಗ್ತಕ್ಕಂಥದ್ದು. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.